ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತ ಅಧ್ಯಾಯ 2 ತ್ರಿಭುಜಗಳು ಅಭ್ಯಾಸ 2.3ರ ಒಂದು ಮುಖ್ಯ ಪ್ರಶ್ನೆ 6ಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ. ಮುಖ್ಯ ಪ್ರಶ್ನೆ ಈ ರೀತಿದೆ. ಚಿತ್ರ 2.37ರಲ್ಲಿ ಚಿತ್ರ 2.37ರಲ್ಲಿ ತ್ರಿಭುಜ ಎಬಿಇ ಯಾವುದು ಹೇಳಿ ನೋಡೋಣ. ತ್ರಿಭುಜ ಎಬಿಇ ಸರ್ವಸಮವಾಗಿದೆ ತ್ರಿಭುಜ ಎಸಿಡಿ. ಈ ಎರಡೂ ತ್ರಿಭುಜಗಳು ಏನಾಗಿವೆ, ಇಲ್ಲಿ ಸರ್ವಸಮವಾಗಿವೆ ಎಂದು ಹೇಳಿದ್ದಾರೆ. ಅದರಲ್ಲಿ ತ್ರಿಭುಜ ಎಡಿಇ ಯಾವ ತ್ರಿಭುಜ ನೋಡಿ, ಇಲ್ಲಿ ನಾವು ತೋರಿಸಿರುವ ಹಾಗೆ ತ್ರಿಭುಜ ಎಡಿಇ ಸಮರೂಪಿಯಾಗಿದೆ ತ್ರಿಭುಜ ಎಬಿಸಿ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಎಬಿಸಿ ಎಂದು ನಮಗೆ ಇದು ಎರಡು ತ್ರಿಭುಜಗಳು ಯಾವ ತ್ರಿಭುಜಗಳು, ತ್ರಿಭುಜ ಎಡಿಇ ಸಮರೂಪಿಯಾಗಿದೆ ತ್ರಿಭುಜ ಎಬಿಸಿ ಎಂದು ನಮಗೆ ತೋರಿಸಿ ಎಂದು ಹೇಳಿದ್ದಾರೆ. ಹಾಗಾದರೆ ಈಗ ನಾವು ಏನು ಮಾಡಬೇಕು? ಯಾವುದಾದರೂ ಒಂದು ನಿರ್ಧಾರಕ ಗುಣದ ಆಧಾರದ ಮೇಲೆ ಎರಡೂ ತ್ರಿಭುಜಗಳು ಸಮರೂಪಿ ಎಂದು ತೋರಿಸಬೇಕು. ಇಲ್ಲಿ ನಿರ್ಧಾರಕ ಗುಣಗಳು ಯಾವುಗಳಿವೆ? ಕೋನ ಕೋನ, ಬಾಹು ಕೋನ ಬಾಹು, ಹಾಗೂ ಬಾಹು ಬಾಹು ಬಾಹು, ಇನ್ನೊಂದು ಕೋನ ಕೋನ ಕೋನ. ಈ ನಿರ್ಧಾರಕ ಗುಣಗಳ ಆಧಾರದ ಮೇಲೆಯೇ ಈ ಎರಡೂ ತ್ರಿಭುಜಗಳು ಸಮರೂಪಿ ಎಂದು ನಾವು ತೋರಿಸಬೇಕು. ಅವರು ನೀಡಿರುವ ಹಾಗೆ ತ್ರಿಭುಜ ಎಬಿಇ ಸರ್ವಸಮವಾಗಿದೆ ಎಡಿಸಿ. ಯಾವಾಗಲೂ ಎರಡು ತ್ರಿಭುಜಗಳು ಸರ್ವಸಮವಾದಾಗ ಅದರ ಅನುರೂಪ ಬಾಹುಗಳು ಅಂದರೆ ಆ ಒಂದು ತ್ರಿಭುಜಗಳ ಅನುರೂಪ ಬಾಹುಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಹಾಗೂ ಅನುರೂಪ ಕೋನಗಳು ಕೂಡ ಸಮನಾಗಿರುತ್ತವೆ. ಅವುಗಳನ್ನು ನಾವು ಏನೆಂದು ಕರೆಯುತ್ತೇವೆ ಪ್ರಿಯ ವಿದ್ಯಾರ್ಥಿಗಳೇ? ಸರ್ವಸಮ ತ್ರಿಭುಜಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಅವರು ನೀಡಿರ್ತಕ್ಕಂತಹ ತ್ರಿಭುಜದಲ್ಲಿ ಯಾವ ಯಾವ ಬಾಹುಗಳು ಸಮನಾಗಿವೆ ಎಂದು ನಾವು ಮೊದಲು ಬರೆದುಕೊಳ್ಳೋಣ. ನಂತರ ಇಲ್ಲಿ ಯಾವುದಾದರೂ ಒಂದು ನಿರ್ಧಾರಕ ಗುಣದ ಒಂದು ಅನ್ವಯವನ್ನು ಮಾಡೋಣ. ಬನ್ನಿ, ಮೊದಲು ಅವರು ನೀಡಿರ್ತಕ್ಕಂಥ ದತ್ತಾಂಶವನ್ನು ನಾವು ಬರೆದುಕೊಳ್ಳೋಣ. ತ್ರಿಭುಜ ಎಬಿಇ ಸರ್ವಸಮ, ತ್ರಿಭುಜ ಎಸಿಡಿ ಅಂದರೆ ತ್ರಿಭುಜ ಎಬಿಇ ಎಡಿಸಿ ಸಮವಾಗಿವೆ ಎಂದರೆ ಇಲ್ಲಿ ಎಬಿ ಸಮನಾಗಿದೆ ಎಸಿ ಎಂದರ್ಥ, ಮೊದಲ ಬಾಹು. ನಂತರ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಈ ಡಿಸಿ ಸಮನಾಗಿದೆ ಬಿಇಗೆ, ಮತ್ತು ಈ ಎಡಿ ಸಮನಾಗಿದೆ ಎಇಗೆ. ಈಗ ನಾವು ಏನು ಮಾಡೋಣ, ನಮಗೆ ಬೇಕಾಗಿರುವ ತ್ರಿಭುಜಗಳು ಯಾವುವು? ತ್ರಿಭುಜ ಎಡಿಇ ಮತ್ತು ಎಬಿಸಿ ಯಲ್ಲಿ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಡಿಇ ಯಲ್ಲಿ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಈ ತ್ರಿಭುಜ ಎಡಿಇ ಮತ್ತು ತ್ರಿಭುಜ ಎಬಿಸಿ ಯಲ್ಲಿ ಈ ಕೋನ ಎ ಏನಾಗಿದೆ? ಉಭಯ ಸಾಮಾನ್ಯ. ನೋಡಿ ಇಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ. ಏಕೆ? ಏನಾಯ್ತು ಪ್ರಿಯ ವಿದ್ಯಾರ್ಥಿಗಳೇ? ಈಗ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ ಎಂದಾಯ್ತು. ಈಗ ನೋಡಿ, ಇಲ್ಲಿ ಬಾಹು ಎಡಿ ಸಮನಾಗಿದೆ ಎಇ, ನಮಗೆ ಇಲ್ಲಿ ದತ್ತದಲ್ಲಿಯೇ ನೀಡಿದ್ದಾರೆ. ಹಾಗೂ ಎಬಿ ಸಮನಾಗಿದೆ ಎಸಿ. ಎಲ್ಲಿದೆ? ಇಲ್ಲಿದೆ. ಮೊದಲು ನಾವು ಎರಡೂ ಬಾಹುಗಳನ್ನು ಸಮನಾಗಿವೆ ಎಂದು ಬರೆದುಕೊಳ್ಳೋಣ. ದತ್ತ ಎಬಿ ಇಸ್ ಈಕ್ವಲ್ ಟು ಎಸಿ ಏನಾಗಿದೆ? ದತ್ತ. ಎಡಿ ಇಸ್ ಈಕ್ವಲ್ ಟು ಎಇ ಕೂಡ ದತ್ತವಾಗಿದೆ. ಅದನ್ನು ಸಮೀಕರಣ 1.
ಸಮೀಕರಣ 2 ಎಂದು ಬರೆಯೋಣ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಸರ್ವೇ ಸಾಮಾನ್ಯವಾಗಿ ನಾವು ಈ 2/4 = 2/4 ಎಂದು ಬರೆದಾಗ ಬೆಲೆಯಲ್ಲಿ ಏನಾದರೂ ವ್ಯತ್ಯಾಸವಾಗುತ್ತದೆಯೇ? ಇಲ್ಲ. ಇಲ್ಲಿ ನಾನು ಏಕೆ ಹೀಗೆ ಹೇಳುತ್ತಿದ್ದೇನೆ ಎಂದರೆ, ನಮ್ಮ ಎಡಿಯ ಒಂದು ಉದ್ದ 2 ಇದೆ ಎಂದು ಇಟ್ಟುಕೊಳ್ಳಿ. ಆಗ ಎಇಯ ಉದ್ದ ಕೂಡ ಏನಾಗುತ್ತದೆ? 2. ನಂತರ ಈ ಎಬಿಯ ಉದ್ದ, ತ್ರಿಭುಜ ಎಬಿಸಿ ಎಂದಿಟ್ಟುಕೊಳ್ಳಿ, ಇದು ಎಡಿಇ. ಈಗ ಇದರ ಉದ್ದ 4 ಇದೆ ಎಂದಿಟ್ಟುಕೊಳ್ಳಿ, ಇದರ ಉದ್ದ 2 ಇದೆ ಎಂದಿಟ್ಟುಕೊಳ್ಳಿ. ಈ ಎಡಿಯನ್ನು ನಾವು ಎಬಿ ಇಂದ ಭಾಗಿಸೋಣ. ಎಇ ಅನ್ನು ಎಸಿ ಇಂದ ಭಾಗಿಸಿದಾಗ ಬೆಲೆಯಲ್ಲಿ ಏನಾದರೂ ವ್ಯತ್ಯಾಸವಾಗುತ್ತದೆಯೇ? ಇಲ್ಲ. ಅದಕ್ಕೋಸ್ಕರವೇ ನಾವು ಇಲ್ಲಿ ಸಮೀಕರಣ 1 ಏನು ಮಾಡೋಣ? ನಾವು 2ರಿಂದ ಭಾಗಿಸೋಣ. ಸಮೀಕರಣ 1 2ರಿಂದ ಭಾಗಿಸಿ. ಏನಾಯಿತು ಪ್ರಿಯ ವಿದ್ಯಾರ್ಥಿಗಳಲ್ಲಿ? ಎಬಿ ಬೈ ಎಡಿ is equal to AC by EE. ಉಪಪ್ರಮೇಯ ಪ್ರಕಾರ ಇಲ್ಲಿ ಸಮಾನುಪಾತದಲ್ಲಿವೆ. ಯಾವುಗಳು? ಅನುರೂಪ ಬಾಹುಗಳು. ಅಂದರೆ ನೋಡಿ, ಈ ಎರಡೂ ಬಾಹುಗಳು ಸಮನಾಗಿವೆ, ಅದರ ಮಧ್ಯದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಸಮನಾಗಿದೆ. ಯಾವ ತ್ರಿಭುಜದಲ್ಲಿ? ಎಡಿಇ. ಅದೇ ರೀತಿ ನೋಡಿ, ತ್ರಿಭುಜ ಎಬಿಸಿಯಲ್ಲಿ ಎಬಿ ಸಮನಾಗಿದೆ ಎಸಿ ಅಂದ ಮೇಲೆ ಇಲ್ಲಿಯೂ ಕೂಡ ಮಧ್ಯದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಯಾವುದು? ಎ. ಅಂದರೆ ಬಾಕೋಬಾ ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ಎಬಿಸಿ ಸಮರೂಪಿಯಾಗಿದೆ ಎಡಿಇ. ಆದ್ದರಿಂದ ತ್ರಿಭುಜ ಎಬಿಸಿ. ಏಕೆ? ಬಾಕೋಬಾ ನಿರ್ಧಾರಕ ಗುಣದ ಆಧಾರದ ಮೇಲೆ. ವಿದ್ಯಾರ್ಥಿಗಳು, ಇದರಲ್ಲಿ ಏನಾದರೂ ನಿಮಗೆ ಸಂಶಯಗಳಿದ್ದರೆ ಕಮೆಂಟ್ ಮುಖಾಂತರ ಕಳಿಸಿ, ನಾನು ಅದಕ್ಕೆ ಉತ್ತರವನ್ನು ನೀಡುತ್ತೇನೆ. ಧನ್ಯವಾದಗಳು.